ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ. ಇಂದು ಇನ್ನೊಂದು ಹರಟೆ ದಿನ. ಈ ಹರಟೆ ನಮ್ಮೆಲ್ಲರ ಪರ್ಸನಲ್ ಲೈಫ್ಗೆ ಸಂಬಂಧಪಟ್ಟಿದ್ದು. ನಾವೆಲ್ಲರೂ ಎಲ್ಲರ ಜೊತೆ ಕಮ್ಯುನಿಕೇಟ್ ಮಾಡ್ತಾನೇ ಇರ್ತೀವಲ್ಲ, ವಿಧವಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡ್ತಾನೇ ಇರ್ತೀವಿ. ಈ ಕಮ್ಯುನಿಕೇಷನ್ ಅಂತ ಬಂದಾಗ ನಾವು 4 ಥರ ನಮ್ಮ ಕಮ್ಯುನಿಕೇಷನ್ ಇರುತ್ತೆ. ಒಂದು ಪ್ಯಾಟ್ರನ್ ಅಂತ ನೋಡಿದ್ರೆ ಎಲ್ಲ ಸಲ ಒಂದೇ ಥರ ಇರಲ್ಲ, ಆದರೆ ಜಾಸ್ತಿ ನಮ್ಮ ಕಮ್ಯುನಿಕೇಷನ್ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ನಾವು ತಿಳ್ಕೋಬೇಕು ಅಂತ ಇಷ್ಟಪಟ್ಟರೆ ಅದಕ್ಕೆ ಒಂದು 4 ದಿಕ್ಕಲ್ಲಿ ಹೋಗೋ ಥರ ಚಾನ್ಸಸ್ ಇರುತ್ತೆ. ಒಂದು ದಿಕ್ಕೇನಪ್ಪ ಅಂತಂದರೆ ಅಡ್ವೈಸಿಂಗ್ ಟೈಪ್ ಆಫ್ ಕಮ್ಯುನಿಕೇಷನ್ ಅಂತೀವಿ. ಅಂದರೆ ಉಪದೇಶ ಕೊಡುವಂಥ ಸ್ಟೈಲು ಫಾಲೋ ಮಾಡುವಂಥ ಕಮ್ಯುನಿಕೇಷನ್. ಎರಡನೇದು ಕ್ರಿಟಿಸೈಸಿಂಗ್ ಟೈಪ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಅಂದರೆ ತಪ್ಪನ್ನು ಎತ್ತಿ ತೋರಿಸೋ ಅಂಥ ಸ್ಟೈಲ್ ನಮ್ಮದು ಕಮ್ಯುನಿಕೇಷನ್ ಅಂತ. ಮೂರನೇದು ಪ್ರೋಬಿಂಗ್ ಟೈಪ್ ಆಫ್ ಕಮ್ಯುನಿಕೇಷನ್ ಅಂತ ಕೇಳ್ತೀವಿ. ಅಂದರೆ ಇನ್ನು ತಿಳ್ಕೊಳ್ಳೋ ಉದ್ದೇಶದಿಂದ ಪ್ರಶ್ನೆಗಳನ್ನು ಕೇಳುವಂಥ ಕಮ್ಯುನಿಕೇಷನ್ ನಮ್ಮಲ್ಲಿದೆ ಅಂತ, ಅದು ಮೂರನೇ ದಿಕ್ಕು. 4ನೇ ದಿಕ್ಕೇನಪ್ಪ ಅಂತಂದರೆ ಎಂಪಥೈಸಿಂಗ್ ಕಮ್ಯುನಿಕೇಷನ್ ಅಂತ. ಅಂದರೆ ಇದರಲ್ಲಿ ನಾನು ಯಾವುದೇ ಜಡ್ಜ್ಮೆಂಟು ಮಾಡಲ್ಲ, ಹೇಳಿದ್ದು ಅರ್ಥ ಆಗಿದೆ, ಹೇಳಿದ್ದನ್ನು ಬರೀ ಅರ್ಥ ಮಾಡಿಕೊಂಡು ಇದ್ದೀನಿ ಅಂತ. ಎಂಪತಿ ಅಂತಂದರೆ ಅದು ವಿತೌಟ್ ರಿಯಾಕ್ಟಿಂಗ್ ಟು ದಟ್ ಅಂತ ನಾವು ಹೇಳ್ತೀವಿ. ಈ 4ರಲ್ಲಿ 4 ಒಳ್ಳೆಯದೇನೇನೆ. ಕೆಲವು ಸಲ ಅಡ್ವೈಸ್ ಮಾಡಬೇಕಾಗತ್ತೆ, ಕೆಲವು ಸಲ ಕ್ರಿಟಿಸೈಸ್ ಕೂಡ ಮಾಡಬೇಕಾಗತ್ತೆ, ಕೆಲವು ಸಲ ಪ್ರೋವಿಂಗ್ ಮಾಡಬೇಕಾಗತ್ತೆ, ಕೆಲವು ಸಲ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಎಂಪತಿ ಅಂತಂತೀವಲ್ಲ ಅದು. ಆದರೆ ಒಂದು ಪ್ಯಾಟರ್ನ್ ಅಂತ ನೋಡಿದ್ರೆ ಅದ್ರಲ್ಲಿ ಸಿಗತ್ತೆ. ಸೈನ್ಸ್ ಹ್ಯಾಸ್ ಎ ಮೆಥಡ್ ಟು ಐಡೆಂಟಿಫೈ ನಮ್ಮ ಸ್ಟೈಲ್ ಏನು ಕಮ್ಯುನಿಕೇಷನ್ ಮೋಸ್ಟ್ ಆಫ್ ದ ಟೈಮ್ಸ್ ಅಂತ ತಿಳಿಸುತ್ತೆ. ಆ ಸ್ಟೈಲಿಂದ ಮೂಲಕ ನೋಡಿದಾಗ ನಾನು ಯಾವ ಟೈಪ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಪ್ಲಸ್ ಇದರಿಂದ 2 ವಿಚಾರ ಸ್ಪಷ್ಟವಾಗುತ್ತೆ ನಮಗೆ. ಬರೀ ನಮಗೆ ಅಲ್ಲ, ನಮ್ಮ ಜೊತೆ ಮಾತಾಡೋರಿಗೂ ಸ್ಪಷ್ಟ ಆಗುತ್ತೆ. ಏನಪ್ಪ ಅಂತಂದರೆ ನನ್ನ ಮನಸ್ಥಿತಿ ಎಂಥದ್ದು, ನನ್ನ ಬಗ್ಗೆನೇ ಆಗಲಿ ಅಥವಾ ಇನ್ನೊಬ್ಬರ ಬಗ್ಗೆನೇ ಆಗಲಿ ನನ್ನ ಮನಸ್ಥಿತಿ ಎಂಥದ್ದು, ಮತ್ತು ಆ ಮನಸ್ಥಿತಿಯನ್ನು ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀನಿ, 2 ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಒಬ್ಬರು ಸೈಂಟಿಸ್ಟ್ ಇದ್ದರು, ಡಗ್ಲಾಸ್ ಮೆಕ್ಗ್ರಿಗರ್ ಅಂತ. ಅವರು ಒಂದು ಥಿಯರಿನ ನಮಗೆ ಪರಿಚಯ ಮಾಡಿಕೊಟ್ರು. ಏನಪ್ಪ ಥಿಯರಿ ಅಂತಂದರೆ, ಥಿಯರಿ ಎಕ್ಸ್ ಅಂತ ಒಂದು ಥಿಯರಿನ ಕರೆದ್ರು, ಇನ್ನೊಂದನ್ನು ಥಿಯರಿ ವೈ ಅಂತ ಕರೆದ್ರು. ಏನು ಥಿಯರಿ ಎಕ್ಸ್, ಥಿಯರಿ ವೈ? ಥಿಯರಿ ಎಕ್ಸಲ್ಲಿ ಕೆಲವು ಮೂಲತಃ ನಂಬಿಕೆಗಳಿವೆ. ಏನು ನಂಬಿಕೆ? ಜನರು ಸೋಮಾರಿಗಳು, ಜನರು ಅವರೇ ಏನು ಮಾಡೋದಕ್ಕೆ ಇಷ್ಟಪಡಲ್ಲ, ಮತ್ತು ಜನರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆದ್ದರಿಂದ ನಾನು ಅವ್ರಿಗೆ ತಿಳಿ ಹೇಳಬೇಕು. ಇದು ಥಿಯರಿ ಎಕ್ಸ್ನ ಒಂದು ಸಂಕ್ಷಿಪ್ತ ಸಾರಾಂಶ. ಯಾವಾಗ ನಾನು ಈ ಒಂದು ಥಿಯರಿನಲ್ಲಿ ಅತೀವವಾದ ನಂಬಿಕೆ ಇಟ್ಕೊಂಡು, ತಿಳಿದೇನೋ ಇಟ್ಕೊಂಡು ನನ್ನ ಕಮ್ಯುನಿಕೇಷನ್ ಈ ಪ್ಯಾಟ್ರನ್ನ ಫಾಲೋ ಮಾಡ್ತು ಅಂತಂದರೆ 2 ಟೈಪ್ ಆಫ್ ಕಮ್ಯುನಿಕೇಷನ್ ಕ್ಲಿಯರಾಗಿ ಎದ್ದು ಕಾಣುತ್ತೆ. ಏನದು? ಅಡ್ವೈಸಿಂಗ್ ಮತ್ತು ಕ್ರಿಟಿಸೈಸಿಂಗ್. ನಾವು ಡೇ ಟು ಡೇ ಲೈಫಲ್ಲಿ ನೋಡ್ತಾ ಇರ್ತೀವಿ. ಯಾವುದೋ ಒಂದು ಟ್ರಾಫಿಕ್ ಸಿಗ್ನಲ್ ಅಂತ ಇಟ್ಕೊಳ್ಳಿ, ಟ್ರಾಫಿಕ್ ಜಾಮ್ ಇದೆ, ಆಗ್ತಾನೆ ರೆಡ್ ಲೈಟಿಂದ ಗ್ರೀನ್ಗೆ ಸ್ಟಾರ್ಟ್ ಆಗಿರುತ್ತೆ. ಜನ ಹಾರ್ನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಬಾಯಿನಿಂದ ಕಮ್ಯುನಿಕೇಟ್ ಮಾಡಲ್ಲ, ಅವರ ಹಾರ್ನ್ ಬಟನ್ ಪ್ರೆಸ್ ಮಾಡೋದ್ರಿಂದ ಕಮ್ಯುನಿಕೇಟ್ ಮಾಡ್ತಾರೆ. ಏನು ಕಮ್ಯುನಿಕೇಟ್ ಮಾಡ್ತಾರೆ? ಥಿಯರಿ ಎಕ್ಸ್ನ ಹೇಳ್ತಾರೆ. ಅಂದರೆ ಏನು? ಮುಂದೆ ಇರೋ ಜನಗಳಿಗೆ ನಿಮಗೆ ಮುಂದೆ ಹೋಗೋಕ್ಕೆ ಗೊತ್ತಾಗಲ್ಲ, ನಾನು ಹೇಳಿದ್ರೇ ನೀವು ಮುಂದೆ ಹೋಗೋದು,
ಸೊ ನಾನು ಕೂಗಿ ಹೇಳೋ ಬದಲು ಈ ಶಬ್ದ ಮಾಡಿ ಹೇಳ್ತೀನಿ ಅಂತ ಹೇಳ್ತಿರ್ತಾರೆ. ಅಡ್ವೈಸಿಂಗ್ ಟೈಪ್ ಆಫ್ ಕಮ್ಯುನಿಕೇಷನ್. ತುಂಬ ಜನ ಪಾಪ ಅವರು ಪ್ರೊಫೆಷನ್ ಕಾರಣಕ್ಕೋಸ್ಕರ ಈ ಒಂದು ಟೈಪನ್ನು ಫಾಲೋ, ಅದರಲ್ಲಿ ಒಂಥರ ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ. ನಮ್ಮ ಟೀಚರ್ಗಳು ಮತ್ತು ಸ್ಟೂಡೆಂಟ್ಗಳು, ಎಸ್ಪೆಷಲಿ ಈ ಮಿಡ್ಲ್ ಸ್ಕೂಲ್, ಪ್ರೈಮರಿ ಸ್ಕೂಲ್ ಟೀಚರ್ಗಳನ್ನ ನಾವು ನೋಡ್ತೀವಿ ಅಂತಂದರೆ, ಪಾಪ ಅವರು ದಿವಸಕ್ಕೆ ಒಂದು 8 ಗಂಟೆ ಅಡ್ವೈಸ್ ಮಾಡೋದೇ ಅವ್ರ ಕೆಲಸ ಅಲ್ವೇ. ಇದು ಬೈ ನೇಚರ್ ಅವ್ರಿಗೆ ಇಲ್ದಿದ್ರೂ ಕೂಡ ಅವ್ರದ್ದೊಂದು ಪ್ರಿಫರ್ಡ್ ಸ್ಟೈಲ್ ಆಗಿಬಿಟ್ಟಿರುತ್ತೆ ಅಡ್ವೈಸ್ ಮಾಡ್ತಾ ಇರೋದು. ಇದೇ ಟ್ರಾಫಿಕ್ ಆಯಿತು ಅಂತಂದರೆ ಇದೆಲ್ಲ ನಾವು ನೋಡಿರ್ತೀವಿ. ಯಾರೋ ಒಬ್ಬ ಅಡ್ಡ ಬರ್ತಾನೆ, ಅವನಿಗೊಂದು ಬೈತೀವಿ. ಇವತ್ತು ನಾವು ಅವನ್ನ ಬೈತೀವಿ, ಆದರೆ ನಾನು ಅಡ್ಡ ಹೋಗಿರ್ತೀನಲ್ಲ ಯಾವತ್ತಾನ, ಆವತ್ತು ಬೈಬಾರ್ದಲ್ವೇ. ಸೊ ಈ ಕ್ರಿಟಿಸೈಸಿಂಗ್ ಕಮ್ಯುನಿಕೇಷನ್ ಕೂಡ ಇದೆರಡೂ ಅಡ್ವೈಸಿಂಗ್ ಆಗಲಿ ಕ್ರಿಟಿಸೈಸಿಂಗ್ ಆಗಲಿ, ಅಂದರೆ ಥಿಯರಿ ಎಕ್ಸ್ ಅಂತ ಹೇಳಿದ್ನಲ್ಲ, ಒಂದು ಪ್ರಿನ್ಸಿಪಲ್ನ ಫಾಲೋ ಮಾಡುತ್ತದು. ಏನಪ್ಪ ಅಂತಂದರೆ ಐ ಆಮ್ ಓಕೆ, ಯು ಆರ್ ನಾಟ್ ಓಕೆ ಅಂತ. ಇದು ಸಾಕಷ್ಟು ಉದಾಹರಣೆಗಳು ನಿಮ್ಮ ಕಣ್ಮುಂದೆ ಬಂದ್ಬಿಡುತ್ತೆ. ಈ ಒಂದು ಕಮ್ಯುನಿಕೇಷನ್ ಥಿಯರಿ ಎಕ್ಸ್ ಅಂತ. ಏನು ಥಿಯರಿ ವೈ ಏನಪ್ಪ ಅಂತಂದರೆ, ಅದೇನಪ್ಪ ಹೇಳುತ್ತೆ ಅಂತಂದರೆ, ಜನಗಳಿಗೆ ಸ್ವಾಭಾವಿಕವಾಗಿ ಕೆಲಸ ಮಾಡೋಕ್ಕೆ, ಅಚೀವ್ ಮಾಡೋಕ್ಕೆ ಉತ್ಸಾಹಿತರ ಆಗಿರ್ತಾರೆ. ಅವ್ರಿಗೆ ಒಂದು ಡೈರೆಕ್ಷನ್ ಸಿಗಬೇಕು ಮತ್ತು ಅವ್ರಿಗೆ ಒಂದು ಸರಿಯಾದ ಗೈಡೆನ್ಸ್ ಸಿಗಬೇಕು. ಅದೆರಡು ನಾವು ಮಾಡಿಕೊಟ್ರೆ ಅವ್ರ ದಾರಿ ನೋಡಿಕೊಂಡು ಮುಂದೆ ಹೋಗಿ ಸಕ್ಸಸ್ ಆಗ್ತಾರೆ ಅನ್ನೋದು ಈ ಥಿಯರಿ ವೈನ ಒಂದು ಸಂಕ್ಷಿಪ್ತ ಸಾರಾಂಶ. ಯಾವಾಗ ನಾನು ಈ ಥಿಯರಿ ವೈನ ನನ್ನಲ್ಲಿ ಅಳವಡಿಸ್ಕೊಂಡು ನಾನು ಕಮ್ಯುನಿಕೇಟ್ ಮಾಡೋಕ್ಕೆ ಶುರು ಮಾಡ್ತೀನಲ್ಲ, ಆಗ ನಾನು ಪ್ರೋಬಿಂಗ್ ಕಮ್ಯುನಿಕೇಟರ್ ಆಗಿರ್ತೀನಿ. ಯಾತಕ್ಕೆ ಪ್ರೋಬಿಂಗ್? ಇನ್ನೂ ವಿಚಾರನ ಅರ್ಥ ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಪ್ರೋಬಿಂಗ್ ಆಗಿರ್ತೀನಿ. ಅಥವಾ ಎಂಪಥೈಸಿಂಗ್ ಕಮ್ಯುನಿಕೇಟರ್ ಆಗಿರ್ತೀನಿ. ಅಡ್ವೈಸಿಂಗ್ ಕ್ರಿಟಿಸೈಸಿಂಗ್ ಮಾಡಲ್ಲ, ಬರೀ ಪ್ರಶ್ನೆಗಳನ್ನು ಕೇಳ್ತೀನಿ ಮತ್ತು ಅರ್ಥ ಮಾಡ್ಕೊತೀನಿ. ಆ ಎರಡು ಪ್ರಕ್ರಿಯೆಗಳಿಂದ ಆತ ಹೆಂಗೆ ಮುಂದೆ ಹೋಗ್ಬೋದು ಅನ್ನೋದಕ್ಕೆ ನಾನು ಅವ್ರಿಗೆ ಒಂದು ದಾರಿದೀಪ ಆಗಿರ್ತೀನಿ. ಮುಂಚೆ ಹೇಳ್ದಂಗೆ ಥಿಯರಿ ಎಕ್ಸ್ ಕೆಟ್ಟದ್ದು ಅಲ್ಲ, ಥಿಯರಿ ವೈನೇ ಒಳ್ಳೆಯದು ಅಂತಲೂ ಅಲ್ಲ, ಎರಡೂ ಇರಬೇಕು. ಆದರೆ ಯಾವ ಕಡೆ ನಮ್ಮ ಒಲವು ಜಾಸ್ತಿ ಇರಬೇಕು ಅಂತ ಯಾರಾದರೂ ಕೇಳಿದ್ರೆ, ವಿ ಶುಡ್ ಬಿ ಮೋರ್ ಥಿಯರಿ ವೈ ಕಮ್ಯುನಿಕೇಟರ್ಸ್ ರಾದರ್ ದ್ಯಾನ್ ಥಿಯರಿ ಎಕ್ಸ್ ಕಮ್ಯುನಿಕೇಟರ್ಸ್. ಆಗ ನಮ್ಮ ಮನಸ್ಸು ಶಾಂತವಾಗಿರುತ್ತೆ, ಬೇರೆಯವ್ರ ಮನಸ್ಸು ಕೂಡ ಅಷ್ಟೇ ಶಾಂತವಾಗಿರುತ್ತೆ. ಇದಕ್ಕೆ ಹೇಳಿದೆ ನಾನು ಥಿಯರಿ ಎಕ್ಸ್ಗೆ ಐ ಆಮ್ ಓಕೆ, ಯು ಆರ್ ನಾಟ್ ಓಕೆ ಅಂತ. ಥಿಯರಿ ವೈನಲ್ಲಿ ಏನಪ್ಪ ಹೇಳುತ್ತೆ ಅಂತಂದರೆ ಐ ಆಮ್ ಆಲ್ಸೋ ಓಕೆ, ಯು ಆರ್ ಆಲ್ಸೋ ಓಕೆ ಅಂತ ಹೇಳುತ್ತೆ. ಅರ್ಥ ಆಯ್ತಲ್ಲ? ಸೊ ಇದರಲ್ಲಿ ಏನು, ಇಬ್ಬರೂ ಸರಿಯೇ ಇದ್ದೀವಿ, ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲಿ ಏನೇನು ಕರೆಕ್ಷನ್ ಮಾಡಬೇಕೋ ಅದನ್ನು ಚುಚ್ಚದಿರೇ ನೋವಾಗದಿರೋ ಹಾಗೆ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ನಾವು ನಮ್ಮ ಪ್ರಶ್ನೆಗಳ ಮೂಲಕ ಅಥವಾ ನಮ್ಮ ಎಂಪಥೈಸಿಂಗ್ ಮೂಲಕ ನಾವು ಅವ್ರಿಗೆ ದಾರಿದೀಪ ಆಗ್ಬೋದು ಅಂತ. ಆದ್ದರಿಂದ ಕೆಲವು ನಿಮಿಷ ನನ್ನ ಸಲಹೆ ಏನಪ್ಪ ಅಂತಂದರೆ, ನಿಮ್ಮ ಕಮ್ಯುನಿಕೇಷನ್ ಪ್ಯಾಟರ್ನ್ ಬಗ್ಗೆ ನೀವೇ ಸ್ವಲ್ಪ ಗಮನ ಕೊಡಿ. ವಾಟ್ ಟೈಪ್ ಆಫ್ ಅ ಕಮ್ಯುನಿಕೇಟರ್ ಆರ್ ಯು? ಕ್ರಿಟಿಸೈಸಿಂಗ್, ಅಡ್ವೈಸಿಂಗ್, ಅಥವಾ ಪ್ರೋಬಿಂಗ್, ಅಥವಾ ಎಂಪಥೈಸಿಂಗ್ ಕಮ್ಯುನಿಕೇಟರ್ ಅಂತ. ಐಡಿಯಾ ಬರುತ್ತೆ, ಬಂದಾಗ ರಿಫ್ಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಕಮ್ಯುನಿಕೇಷನ್ ಅಂದರೆ ಕ್ರಿಟಿಸೈಸಿಂಗ್ ಅಥವಾ ಅಡ್ವೈಸಿಂಗ್ ಆದಾಗ ನಿಮಗೆ ಯಾವ ರೀತಿ ಅನುಭವ ಆಯಿತು, ನೀವು ಬೇರೆಯವ್ರಿಗೆ ಯಾವ ರೀತಿ ಅನುಭವ ಕೊಟ್ರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅದೇ ಪ್ರೋಬಿಂಗ್ ಕಮ್ಯುನಿಕೇಟರ್ ಆಗಿದ್ದಾಗ ಅಥವಾ ಎಂಪಥೈಸಿಂಗ್ ಕಮ್ಯುನಿಕೇಟರ್ ಆಗಿದ್ದಾಗ ನಿಮಗೆ ಯಾವ ರೀತಿ ಫೀಲಿಂಗ್ ಆಯಿತು, ನೀವು ಬೇರೆಯವ್ರಿಗೆ ಯಾವ ರೀತಿ ಫೀಲಿಂಗ್ ಕೊಟ್ವಿ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಕಮ್ಯುನಿಕೇಷನ್ ದಾರಿ ತನಗೆ ತಾನೇ ತೆಕ್ಕೊಳ್ಳುತ್ತೆ. ಇನ್ನೂ ತೆಗಿಲಿಲ್ಲ ಅಂತಂದರೆ ನನ್ನಂಥ ಸಾವಿರಾರು ಜನ ಈ ಪ್ರಪಂಚದಲ್ಲಿದ್ದಾರೆ ಹೂ ಆರ್ ಗುಡ್ ಮೆಂಟರ್ಸ್. ಅವ್ರನ್ನ ಕನ್ಸಲ್ಟ್ ಮಾಡಿ, ತಪ್ಪೇನಿಲ್ಲ. ಕನ್ಸಲ್ಟ್ ಮಾಡಿ ನಮ್ಮ ಕಮ್ಯುನಿಕೇಷನ್ನ ಲೆಟ್ ಅಸ್ ಇಂಪ್ರೂವ್
ದ ಕ್ವಾಲಿಟಿ ಆಫ್ ಅವರ್ ಕಮ್ಯುನಿಕೇಷನ್ಸ್. ಇದೇ ಈ ಒಂದು ಎಪಿಸೋಡ್ನ ಉದ್ದೇಶ. ಯಾಕೆಂದರೆ ನಾವು ಬದುಕಿಂದ ಆಯೋ ತನಕ ಕಮ್ಯುನಿಕೇಟ್ ಮಾಡ್ತಾನೇ ಇರ್ತೀವಿ. ಆ ನಮ್ಮ ಕಮ್ಯುನಿಕೇಷನ್ ನಮಗೂ ಸಂತೋಷ ಕೊಡಲಿ, ಬೇರೆಯವ್ರಿಗೂ ಸಂತೋಷ ಕೊಡಲಿ. ಚೆನ್ನಾಗಿರುತ್ತಲ್ಲ? ಈ ಒಂದು ಥಾಟ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಒಂದು ಎಪಿಸೋಡ್ಗೆ ನಿಮ್ಮ ಚಿಕ್ಕ ಒಂದು ಲೈಕ್ ಇರಲಿ. ಈ ಒಂದು ಚಿಂತನೆಯಿಂದ ನಿಮಗೇನಾದರೂ ಒಂದು ಐಡಿಯಾ ಹೊಳೆದಿದ್ದು ಏನಾದರೂ ಹಂಚ್ಕೋಬೇಕು ಅಂತ ಅನಿಸಿದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಪ್ಲಸ್ ಈ ವಿಡಿಯೋ ಕೂಡ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ನಮಗೆ ಗೊತ್ತಿರೋ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿ ಕಮ್ಯುನಿಕೇಟ್ ಮಾಡ್ತಾನೇ ಇರ್ತಾರೆ. ಲೆಟ್ ಎವ್ರಿಬಡಿ ಬಿಕಮ್ ಗುಡ್ ಕಮ್ಯುನಿಕೇಟರ್ಸ್ನು, ಅದರಲ್ಲಿ ಏನು ತಪ್ಪೇನಿಲ್ಲ ಅಲ್ವಾ? ಸೊ ನಾವು ಇನ್ನೊಬ್ರಿಗೆ ಬೆಟರ್ ಕಮ್ಯುನಿಕೇಟರ್ ಆಗೋದಕ್ಕೆ ಈ ನಿಮ್ಮ ಚಿಕ್ಕ ಒಂದು ಶೇರಿಂಗ್ ಇದೆಯಲ್ಲ, ವಿಡಿಯೋ ಶೇರಿಂಗ್, ಅದರಿಂದ ಅವ್ರಿಗೆ ಸಹಾಯ ಆಗ್ಬೋದು. ಒಪ್ಕೊತೀರಲ್ಲ? ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮ್ಮ ಸಹಾಯ, ನಿಮ್ಮ ಸಹಕಾರ ಹೀಗೆ ಇರಲಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಎಂದೂ ಆಕ್ಸಿಜನ್. ಮುಂದಿನ ಸಂಚಿಕೆಯವರೆಗೆ ನಮಸ್ಕಾರ.